ಕನ್ನಡದ ಹಿರಿಮೆ ಗರಿಮೆಯನ್ನ ಬಾನೆತ್ತರಕ್ಕೆ ಕೊಂಡೊಯ್ದಿರುವ ಕಥೆಗಾರ್ತಿ, ಸಾಮಾಜಿಕ ಹೋರಾಟಗಾರ್ತಿ ಮತ್ತು ವಕೀಲೆ ಬಾನು ಮುಷ್ತಾಕ್ ಅವರು ಇವತ್ತು ಮುಂಬೈನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಅದ್ದೂರಿಯಾಗಿ ಮತ್ತು ವಿಶಿಷ್ಟವಾಗಿ ಸ್ವಾಗತ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು, ಕನ್ನಡದ ಅಭಿಮಾನಿಗಳು, ಜಾನಪದ ಕಲೆಗಳನ್ನು ಪ್ರತಿನಿಧಿಸುವ ಕಲಾವಿದರು ಮತ್ತು ಏರ್ಪೋರ್ಟ್ ಅಧಿಕಾರಿಗಳು ಹಾಟ್ ಲ್ಯಾಂಪ್ ಕಥಾ ಸಂಕಲನಕ್ಕಾಗಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರುವ ಬಾನು ಮುಸ್ತಾಕ್ ಅವರನ್ನು ಹಾರ್ದಿಕವಾಗಿ ಬರಮಾಡಿಕೊಂಡಿದ್ದಾರೆ. ವಿರಾಜಮಾನ ಆಯಿತು, ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಹೋಗಿ ಮಾತಾಡೋದು ಎಷ್ಟು ಹಿರಿಮೆ ಅಂತ, ಅದು ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬ ಅಭಿಮಾನಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ದರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯಿತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ನಾವು ವಿಡಿಯೋದಲ್ಲಿ ನೋಡಿದ್ವಿ ಮೇಡಮ್, ಆ ಕ್ಷಣ ಬೂಕರ್ ಪ್ರಶಸ್ತಿ ನಿಮ್ಮ ಎದೆ ಹಣತೆ ಅಂದ್ರೆ ಹಾಟ್ ಲ್ಯಾಂಪ್ ಬಂದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ. ಹೌದು, ವಿಡಿಯೋದಲ್ಲಿ ನೋಡಿದ್ವಿ, ನೀವು ಜಿಗದಾಡ್ತಿದ್ರಿ. ಹೌದು, ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಮತ್ತೆ ಸ್ಪೆಷಲಿ ದೀಪಾ ಬಸ್ತಿ, ನಿಮ್ಮ ಟ್ರಾನ್ಸ್ಲೇಟರ್, ಹೌದು, ಅವ್ರ ಬಗ್ಗೆ ಹೇಳೋದಾದ್ರೆ ಆಕೆ ತುಂಬ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಪರಿಶ್ರಮ ಕೂಡ ಪಟ್ಟಿದ್ದಾರೆ, ಮತ್ತೆ ಆಕೆ ಚೆನ್ನಾಗಿ ಅನುವಾದ ಕೂಡ ಮಾಡಿದ್ದಾರೆ. ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವ ತರ ವಾತಾವರಣ ಇತ್ತು ಅಂತ ನಾವು ನೋಡಿದ್ವಿ, ನಿಮ್ಗೆ ನೋಡಕ್ಕಾಗಿಲ್ಲ. ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅಂತ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದೇ ನನ್ನ ಶಕ್ತಿ, ಅದೇ ನನಗೆ ಬಹಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು, ಧೈರ್ಯವನ್ನು ಕೊಟ್ಟಿದ್ದು. ಮತ್ತು ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಟೆಂಟ್ ಆಗಿದೆ, ಅಂದರೆ ನಾನು ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ. ಆದರೆ ಇಷ್ಟೆಲ್ಲ ಕನ್ನಡಿಗರು ಇಷ್ಟೊಂದು ಆಸೆ ಪಡ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಬಯಸ್ತಾ ಇರಬೇಕಾದ್ರೆ ಅದನ್ನು ಪಡೀಲೇಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಕೂಡ ನನ್ನದಾಗಿದೆ. ಅವರಿಗೆ ಅವರು ಬರೆದಂತಹ ಎದೆಯಾಣತೆ ಹಾಟ್ ಲ್ಯಾಂಪ್ಸ್ ಪುಸ್ತಕಕ್ಕೆ ಬಂದಿರೋದು ಬಹಳ ಸಂತೋಷದಾಯಕಂತಹ ವಿಷಯ. ಇದು ನಮ್ಮ ಕರ್ನಾಟಕದ ಎಲ್ಲ ಪ್ರಜೆಗಳಿಗೆ, ನಾಗರಿಕರಿಗೆ, ಕರ್ನಾಟಕ ಸರ್ಕಾರಕ್ಕೆ ಅತೀವವಾದಂತಹ ಸಂತೋಷವನ್ನು ತಂದಿದೆ. ಬಾನು ಮುಸ್ತಾಕ್ ರವರು ಈ ದಿವಸ ಲಂಡನ್ನಿಂದ ನಮ್ಮ ಬೆಂಗಳೂರಿಗೆ ಆಗಮಿಸಿದರು. ಅವರನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕಾರ್ಯದರ್ಶಿಯಾಗಿ ನಾನು, ನಮ್ಮ ನಿರ್ದೇಶಕರಾದ ಗಾಯತ್ರಿರವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಬಸವರಾಜರವರು ಬಹಳ ಅಭಿಮಾನದಿಂದ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ. ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ. ಮತ್ತು ಜೂನ್ 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮತ್ತು ಇತರ ರೀತಿಯಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಹೇಳಬೇಕು ಅಂದರೆ ಅವರು ಮಾಡಿರುವಂತಹ ಸಾಧನೆ ಅಮೋಘವಾದದ್ದು, ಅತ್ಯದ್ಭುತವಾದದ್ದು. ಪ್ರಥಮ ಬಾರಿಗೆ ಒಂದು ಕನ್ನಡ ಭಾಷೆಯನ್ನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕನ್ನಡದ ಅಸ್ಮಿತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರ ಜೊತೆಗೆ ಈಗ ನಾವು ಒಂದು 10 ನಿಮಿಷ ಅವ್ರ ಒಳಗಡೆ ಎಲ್ಲ ಮಾತನಾಡ್ತೀವಿ. ತುಂಬ ಹೆಮ್ಮೆ ಅನ್ನಿಸ್ತು ಅವರೆಲ್ಲ ಹೇಳಿದ ವಿಷಯಗಳು. ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಅಲ್ಲಿನ ಪತ್ರಕರ್ತರೆಲ್ಲ ಕೇಳಿದಕ್ಕೆ ನಮ್ಮ ಜೊತೆಗೆ ಶೇರ್ ಮಾಡಿದ್ರು. ತುಂಬ ಖುಷಿ ಆಯಿತು ನಮಗೆ. ಅವ್ರನ್ನ ಮತ್ತು ನಮ್ಮ ಸೆಕ್ರೆಟರಿನ ಮತ್ತು ನಮ್ಮ ಡೈರೆಕ್ಟರ್ ಜೊತೆಗೆ ಸ್ವಾಗತ ಮಾಡಿದ್ದೀವಿ. ಜೂನ್ 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ